ನಮಸ್ತೆ ಸ್ನೇಹಿತರೆ, ಇದು ನಿಮ್ಮ ಹಿಮ್ಮು ಟ್ರಿಕ್ಸ್. ಇವತ್ತಿನ ವಿಡಿಯೋ ಯಾವುದ್ರ ಬಗ್ಗೆ ಅಂದರೆ ರೆಡ್ಮಿ 8 ಮೊಬೈಲ್ನ ಅನ್ಬಾಕ್ಸಿಂಗ್ ವಿಡಿಯೋ ಫ್ರೆಂಡ್ಸ್. ಸೊ ಈ ಮೊಬೈಲ್ನ ರೆಡ್ಮಿ 8 ಆಲ್ರೆಡಿ ಇದು ಇಷ್ಟೊಂದು ಹೊಸ ಮೊಬೈಲ್ ಏನಲ್ಲ, ಬಟ್ ಇವಾಗ ಸದ್ಯಕ್ಕೆ ಆವ್ರೇಜ್ ಆಗಿರುತ್ತೆ. ಸೊ ಆವ್ರೇಜಲ್ಲಿ ಒಂದು ಆವ್ರೇಜ್ ಮೊಬೈಲ್ ಪರ್ಚೇಸ್ ಮಾಡ್ಬೋದು ಅಂದರೆ ನೀವು ಮೊಬೈಲ್ ಪರ್ಚೇಸ್ ಮಾಡ್ಬೋದು. ಸೊ ಇವತ್ತು ಈ ವಿಡಿಯೋದಲ್ಲಿ ಫುಲ್ ಈ ಮೊಬೈಲ್ನಲ್ಲಿರುವಂಥ ಫೀಚರ್ಸು, ಯಾವ ವರ್ಷನಲ್ಲಿದೆ, ಯಾವ ಅಪ್ಡೇಟಲ್ಲಿದೆ ಅನ್ನೋದ್ರ ಬಗ್ಗೆ ಹೋಗಿ ನೋಡೋಣ. ಸೊ ನಾವು ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ನಿಮ್ಮ ಹತ್ರ ಒಂದು ಸ್ಮಾಲ್ ರಿಕ್ವೆಸ್ಟ್ ಫ್ರೆಂಡ್ಸ್, ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ಪಕ್ಕದಾಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಕೊಡಿ ಫ್ರೆಂಡ್ಸ್. ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ನಾವು ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ನೀವು ಮೊಬೈಲ್ನ ಫ್ರಂಟ್ ಲುಕ್ ನೋಡ್ತಿದ್ದೀರಾ. ಅದರಲ್ಲಿ 4GB RAM 64GB ಅಂತಿದೆ, ರೆಡ್ಮಿ 8 ಅಂತಿದೆ. ಸೊ ನೀವು ಲುಕ್ ನೋಡ್ತಿದ್ದೀರಾ. ಇವಾಗ ನಾವು ಬಾಕ್ಸ್ ಒಳಗಡೆ ಒಂದೊಂದು ಆಪ್ಷನ್ಸ್ ರಿಮೂವ್ ಮಾಡಿ ಯಾವ ಥರ ಕೊಟ್ಟಿದ್ದಾರೆ ಅಂತ ನೋಡೋಣ. ಸೊ ಇವಾಗ ನಾನು ಬಾಕ್ಸ್ನ ಓಪನ್ ಮಾಡ್ತಿದ್ದೀನಿ. ಸೊ ಫಸ್ಟ್ ನನಗೆ ಒಂದು ಪಿನ್ ಕೊಟ್ಟಿದ್ದಾರೆ, ಮೋಸ್ಟ್ ಇದರಲ್ಲಿ ಸಿಮ್ ಸ್ಲಾಟ್ ಪಿನ್ ಇರುತ್ತೆ. ಸೊ ನೆಕ್ಸ್ಟ್ ನಾನು ನಿಮಗೆ ರಿಮೂವ್ ಮಾಡಿ ತೋರಿಸ್ತೀನಿ. ನೆಕ್ಸ್ಟ್ ಬಂದರೆ ನಮಗೆ ಫೋನ್ ಕವರ್ ಇದೆ. ಸೊ ನಾನು ತಗೊತೀನಿ, ಇವಾಗ ನಾನು ರಿಮೂವ್ ಮಾಡ್ತೀನಿ. ಸೊ ರಿಮೂವ್ ಮಾಡಿದ್ರೆ ಇಲ್ಲಿ ನಮ್ಗೆ ಏನಿದೆ ಅಂದರೆ ಸಿಮ್ ಸ್ಲಾಟ್, ಅದೇ ಸಿಮ್ಗೆ ಪಿನ್ ಕೊಡ್ತಾರಲ್ವ, ಸೊ ಅದು ಪಿನ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ನೋಡ್ತಿದ್ದೀರಾ, ರೌಂಡ್ ಶೇಪಲ್ಲಿದೆ. ಸೊ ನೆಕ್ಸ್ಟ್ ಬಂದು ನಮಗೆ ಬ್ಯಾಕ್ ಕವರ್ ಇದೆ, ಫೋನ್ ಬ್ಯಾಕ್ ಕವರು ಹಾಗೂ ಇನ್ಸ್ಟ್ರಕ್ಷನ್ಸ್ ಮೆನು ಇದೆ. ಸಮ್ ಡೀಟೇಲ್ಸ್ ಎಲ್ಲ ಬೇಕಂದರೆ ಇದ್ರಲ್ಲಿ ನಾವು ರೀಡ್ ಮಾಡಿ ತಿಳ್ಕೊಬೋದು. ನಮಗೆ ಯಾವುದೇ ಡೌಟ್ಸ್ ಇದ್ರೂ ಸಹ ಅದ್ರಲ್ಲಿ ಕೊಟ್ಟಿರ್ತಾರೆ. ನೆಕ್ಸ್ಟ್ ನಾವು ಬ್ಯಾಕ್ ಕವರ್ ತಗೊಳ್ಳೋಣ. ಸೊ ಟ್ರಾನ್ಸ್ಪರೆಂಟ್ ಕವರ್ ಕೊಟ್ಟಿದ್ದಾರೆ, ತುಂಬ ಫ್ಲೆಕ್ಸಿಬಲ್ ಆಗಿದೆ. ಸೊ ನೀವು ನೋಡ್ತಿದ್ದೀರಿ ಯಾವ ಥರ ಇದೆ ಅಂತ, ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಸೊ ನೆಕ್ಸ್ಟ್ ನಾವು ಬಾಕ್ಸ್ ಒಳಗಡೆ ಯಾವ ಥರ ಆಪ್ಷನ್ಸ್ ಇದೆ ಅಂತ ನೋಡೋಣ. ನೆಕ್ಸ್ಟ್ ಇವಾಗ ನಾವು ಬಂದು ಮೊಬೈಲ್ನ ರಿಮೂವ್ ಮಾಡೋಣ. ಸೊ ರೊಮ್ಮೆಲ್ಗೆ ಒಂದು ಕವರ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬ್ಯಾಕ್ ಸೈಡೆಲ್ಲ ನಾವು ನೋಡ್ತಿದ್ದೀರಿ, ಸೊ ಫ್ರಂಟ್ ಬ್ಯಾಕು. ಸೊ ನಾವು ಇವಾಗ ಮೊಬೈಲ್ನ ರಿಮೂವ್ ಮಾಡೋಣ. ಸೊ ಓಕೆ, ಇವಾಗ ಕವರಿಂದ ಮೊಬೈಲ್ ಔಟ್ ಸೈಡ್ ಬರ್ತಿದೆ. ಇದು ಒಂದು ಗ್ರೀನ್ ಕಲರ್ ಇದೆ. ಸೊ ನಿಮ್ಗೆ ಅಷ್ಟೇನು ತೋರಿಸೋಣ ಅಂದ್ಕೊಳ್ತೀನಿ. ಸೊ ಗ್ರೀನ್ ನೋಡಿ, ನೀವೇ ನೋಡ್ತೀರಿ ಎಷ್ಟು ಚೆನ್ನಾಗಿದೆ ಅಂತ ಮೊಬೈಲು. ಹಿಂದ್ಗಡೆ ಬಂದು ನಮ್ಗೆ ನನ್ನ ಸಿಮ್ಸ್ ಕಾರ್ಡು ಎಲ್ಲ ಕೊಟ್ಟಿದ್ದಾರೆ, ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ. ಇದು ಬಂದು 5000 mAh ಬ್ಯಾಟ್ರಿ ಫ್ರೆಂಡ್ಸ್. ಸೊ ನಮಗೆ ತುಂಬ ದಿನ ಬ್ಯಾಟ್ರಿ ಬರುತ್ತೆ. ಸೊ ನೆಕ್ಸ್ಟ್ ಇನ್ನೇನಿದೆ ಅಂದರೆ ನಮಗೆ ಚಾರ್ಜಿಂಗ್ ವೈರ್ ಇದೆ. ಓಕೆ, ಚಾರ್ಜಿಂಗ್ ಅಡಾಪ್ಟರ್ ಚಾರ್ಜಿಂಗ್ ಕೊಟ್ಟಿದ್ದಾರೆ. ಸೊ ಇವಾಗ ನಾವು ಚಾರ್ಜಿಂಗ್ ವೈರ್ ತಗೊಳ್ಳೋಣ. ಚಾರ್ಜಿಂಗ್ ವೈರ್ ಬಂದು C ಟೈಪ್ ಚಾರ್ಜಿಂಗ್ ವೈರ್ ಕೊಟ್ಟಿದ್ದಾರೆ. ಇದು ಒಂದು 18 ವಾಟ್ಸ್ ಫಾಸ್ಟ್ ಚಾರ್ಜಿಂಗ್ವರೆಗೂ ನಮಗೆ ಸೂಟ್ ಆಗುತ್ತೆ. ಸೊ ಫಾಸ್ಟ್ ಚಾರ್ಜಿಂಗ್ ಆಪ್ಷನ್ ಸಹ ಇದರಲ್ಲಿದೆ, ಅದು 18 ವಾಟ್ಸ್ವರೆಗೂ ಕೊಟ್ಟಿದ್ದಾರೆ ಫಾಸ್ಟ್ ಚಾರ್ಜಿಂಗು. ಸೊ ನೆಕ್ಸ್ಟ್ ಬಂದು ಚಾರ್ಜಿಂಗ್ ಅಡ್ಯಾಪ್ಟರ್ ಕೊಟ್ಟಿದ್ದಾರೆ. ಸೊ ಇವಾಗ ಚಾರ್ಜಿಂಗ್ ಅಡ್ಯಾಪ್ಟರ್ ನೋಡೋಣ. ಸೊ ನಾರ್ಮಲ್ ಟೈಪಾಗೇ ಇದೆ, ಸೊ ಬ್ಲ್ಯಾಕ್ ಕಲರು. ಸೊ ಇವಾಗ ನೀವೇ ನೋಡ್ತಿದ್ದೀರಾ ಒಂದೊಂದು ಯಾವ ಥರ ಅಂತ. ಸೊ ಓಕೆ, ಎಲ್ಲ ನಾರ್ಮಲ್ ಆಪ್ಷನ್ಸೇ ಇದೆ, ಸ್ಪೆಸಿಫಿಕ್ಕಾಗಿ ಏನಿಲ್ಲ, ಬಟ್ ಆವ್ರೇಜಾಗಿ ಓಕೆ. ನೆಕ್ಸ್ಟ್ ಯಾವುದು ಅಂದರೆ ನಮ್ಗೆ ನೆಕ್ಸ್ಟ್ ಇನ್ಸ್ಟ್ರಕ್ಷನ್ಸ್ ಮೆನು ಕೊಟ್ಟಿದ್ದಾರೆ. ಸೊ ನಮ್ಗೆ ಯಾವುದೇ ಡೌಟ್ ಇದ್ರೂ ಸಹ ನಾವು ಅದರಲ್ಲಿ ನೋಡ್ಕೊಬೋದು. ಇವಾಗ ನಾವು ಬಾಕ್ಸ್ ಕ್ಲೋಸ್ ಮಾಡಿಬಿಟ್ಟು ಫೋನ್ನ ಆನ್ ಮಾಡ್ಕೊಂಡು ಯಾವ ಥರ ಇದು ನೋಡೋಣ. ಸೊ ಬಾಕ್ಸ್ ನಿಮಗೆ ಬಂದು ಡೀಟೇಲ್ಸ್ ಕೊಟ್ಟಿದ್ದಾರೆ. ಇದು ಬಂದು ರೆಡ್ಮಿ 8 ಮೊಬೈಲು. ಸೊ ಇದು ಓಲ್ಡ್ ವರ್ಷನೇ, ನ್ಯೂ ವರ್ಷನ್ ಏನಿಲ್ಲ. ಸೊ ಇದು ಬಂದು ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ ವರ್ಷನ್ ಕೊಟ್ಟಿದ್ದಾರೆ, ಕ್ವಾಟೆಗೆ ಪ್ರೊಸೆಸರು. ಇದು ಬಂದು 5000 mAh ಬ್ಯಾಟ್ರಿನೂ ಹಾಗೂ 18 ವಾಟ್ಸ್ ಫಾಸ್ಟ್ ಚಾರ್ಜರ್ಗೂ ಸಪೋರ್ಟ್ ಆಗುತ್ತೆ. ನೆಕ್ಸ್ಟ್ ಡ್ಯುಯಲ್ ಕ್ಯಾಮ್ರಾ ಇದೆ, ಒಂದು ಬಂದು 12+2 MP. ನೆಕ್ಸ್ಟ್ ಗೊರಿಲ್ಲಾ ಗ್ಲಾಸ್ ಆಗಿದೆ ಕೊಟ್ಟಿದ್ದಾರೆ. ಇದರಲ್ಲಿ ಬಂದು P2/2 ಟೈಪ್ C ಕಂಫರ್ಟೇಬಲ್ ಕನೆಕ್ಟ್ ಕೊಟ್ಟಿದ್ದಾರೆ. 8 MP ಸೆಲ್ಫಿ ಕ್ಯಾಮ್ರಾ ಕೊಟ್ಟಿದ್ದಾರೆ, ಮೇಕ್ SD ಕಾರ್ಡ್ ಇದೆ, ಫೇಸ್ ಲಾಕು, ಫಿಂಗರ್ ಪ್ರಿಂಟು, ವೈರ್ಲೆಸ್ ಫಿಲ್ಮ್ ವಿಡಿಯೋ ಎಲ್ಲ ಇದೆ. ನೆಕ್ಸ್ಟ್ ಬಂದು 4GB 64GB ಮೆಮೊರಿ ಕೊಟ್ಟಿದ್ದಾರೆ. ರ್ಯಾಮ್ ಬಂದು 4GB, ರೋಮ್ 64GB. ಸೊ ನಮಗೆ ಸ್ಟೋರೇಜ್ ಏನು ಪ್ರಾಬ್ಲಮ್ ಆಗೋಲ್ಲ. ನೆಕ್ಸ್ಟ್ ಮೇಡ್ ಇನ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ ಬಾಕ್ಸ್ ಒಳಗಡೆ. ಸೊ ನೆಕ್ಸ್ಟ್ ನೀವು ಲುಕ್ ನೋಡ್ತಿದ್ದೀರಾ ಮೊಬೈಲ್ ಯಾವ ಥರ ಇರುತ್ತೆ ಅಂತ. ಇದು ಬಂದು 3 ಕಲರ್ ಆಪ್ಷನ್ಸ್ ಕೊಟ್ಟಿದೆ, ಒಂದು ರೆಡ್, ಬ್ಲೂ, ಇನ್ನೊಂದು ಗ್ರೀನು. ಸೊ ನಾನು ಬಂದು ಗ್ರೀನ್ ತೊಗೊಂಡಿದ್ದೀನಿ. ಸೊ ನೆಕ್ಸ್ಟ್ ನಾವು ಇವಾಗ ಬಂದು ಮೊಬೈಲ್ನ ತೊಗೊಳ್ಳೋಣ. ಮೊಬೈಲ್ನ ಆನ್ ಮಾಡಿಬಿಟ್ಟು ಸೊ ಮೊಬೈಲ್ ಆಪ್ಷನ್ಸ್ ಬಗ್ಗೆನೂ ಅದು ಕೊಟ್ಟಿರೋ ಫೀಚರ್ಸ್ ಬಗ್ಗೆನೂ ನಾವು ಇವಾಗ ಎಕ್ಸ್ಪ್ಲೇನ್ ಮಾಡೋಣ. ಸೊ ನಾನು ಪವರ್ ಬಟನ್ ಆನ್ ಮಾಡ್ತಿದ್ದೀನಿ, ಮೊಬೈಲ್ ಆನ್ ಆಗ್ತಿದೆ. ನೀವು ನೋಡ್ತಿದ್ದೀರಾ ರೆಡ್ಮಿ ಬೈ Xiaomi ಅಂತ ತೋರಿಸ್ತಿದೆ. ಓಕೆ, ಇವಾಗ ಮೊಬೈಲ್ ಆನ್ ಆಗಿದೆ ಫ್ರೆಂಡ್ಸ್. ನೀವು ನೋಡ್ತಿದ್ದೀರಾ ನಾನು ಮೊಬೈಲ್ನ ಸ್ವೈಪ್ ಮಾಡಿದ್ದೀನಿ. ಸೊ ಸ್ವೈಪ್ ಮಾಡಿದ ತಕ್ಷಣ ನಮಗೆ ಸ್ಕ್ರೀನ್ ಓಪನ್ ಆಗ್ತಿದೆ. ಡಿಫಾಲ್ಟ್ ಆ್ಯಪ್ಸ್ ಎಲ್ಲ ಅವರೇ ಕೊಟ್ಟಿದ್ದಾರೆ, ನಿಮಗೆ ಗೊತ್ತಿರುತ್ತೆ. ಎಲ್ಲ ಮೊಬೈಲ್ ಆನ್ ಮಾಡಿದ ತಕ್ಷಣ ಅದರಲ್ಲಿ ಡಿಫಾಲ್ಟ್ಸ್ ಆ್ಯಪ್ಸ್ ಅಂತ ಇರುತ್ತೆ. ನೆಕ್ಸ್ಟ್ ನಮಗೆ ನೋಟಿಫಿಕೇಶನ್ ಬಾರಲ್ಲಿ ಸ್ವಲ್ಪ ಬ್ರೈಟ್ನೆಸ್ ಜಾಸ್ತಿ ಮಾಡಿಕೊಂಡು ಯಾವ ಥರ ಆಪ್ಷನ್ಸ್ ಎಲ್ಲ ಕೊಟ್ಟಿದ್ದಾರೆ ಅಂತ ನೋಡೋಣ. ಫಸ್ಟ್ ಬಂದು ನಮಗೆ ಇಲ್ಲಿ ಮೊಬೈಲ್ ಡೇಟಾ, ವೈಫೈ, ಫ್ಲ್ಯಾಶ್ ಲೈಟು, ಮ್ಯೂಟು, ಸ್ಕ್ರೀನ್ ಶಾಟು, ಬ್ಲೂಟೂತ್, ಏರೋಪ್ಲೇನ್ ಮೋಡು ಹಾಗೂ ಔಟೋ ಬ್ರೈಟ್ನೆಸ್ಸು, ಲಾಕ್ ಸ್ಕ್ರೀನ್, GPS, ರೀಡಿಂಗ್ ಮೋಡ್ ಕೊಟ್ಟಿದ್ದಾರೆ. ಸೊ ಇದು ತುಂಬಾ ಯೂಸ್ ಆಗಿರುತ್ತೆ. ಎಲ್ಲಾದರೂ ನೈಟ್ ಮೋಡ್ ಅಂತ ಇರುತ್ತೆ, ಇದರಲ್ಲಿ ರೀಡಿಂಗ್ ಮೋಡ್ ಅಂತ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟ್ ಡಾರ್ಕ್ ಮೋಡು, ಡು ನಾಟ್ ಡಿಸ್ಟರ್ಬು, ಬ್ಯಾಟ್ರಿ ಸೇವರು, ರಿಮೋಟು, ಇನ್ನೂ ಹೆಚ್ಚು ಆಪ್ಷನ್ಸ್ ಇದೆ. ನಮಗೆ ಬೇಕಾದ್ರೆ ಅದನ್ನು ಯೂಸ್ ಮಾಡ್ಕೊಬೋದು. ನಾನು ಎಕ್ಸಾಂಪಲ್ ಗ್ರೇ ಸ್ಕೇಲ್ ಅನ್ನೋ ಆಪ್ಷನ್ ಇವಾಗ ನಾನು ಇಲ್ಲಿ ಡ್ರ್ಯಾಗ್ ಮಾಡ್ಕೊತೀನಿ. ಅದೇ ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿ ಟರ್ನ್ ಆಗುತ್ತಲ್ವ, ಸೊ ಆಪ್ಷನ್ಸು, ಸ್ಕ್ರೀನ್ ರೆಕಾರ್ಡಿಂಗ್ ಎಲ್ಲ ಆಪ್ಷನ್ಸ್ ಆಗಿದ್ರೆ ಕೊಟ್ಟಿದ್ದಾರೆ. ಇದು ಬಂದು MIUI 11 ವರ್ಷನ್ ಸಪೋರ್ಟ್ ಆಗುತ್ತೆ. ನೆಕ್ಸ್ಟ್ ರಿಮೋಟ್ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಇವಾಗ ರಿಮೋಟ್ ಆನ್ ಆಗುತ್ತೆ. MIUI ಮೊಬೈಲ್ ಎಲ್ಲದರಲ್ಲೂ ಸಹ ರಿಮೋಟ್ ಆಪ್ಷನ್ ಇರುತ್ತೆ, ಅದೊಂದು ಸ್ಪೆಸಿಫಿಕ್ ಫೀಚರ್ ಇದು. ನೆಕ್ಸ್ಟು ಓಕೆ, ನಾವು ಡೆನಿ ಕೊಟ್ಕೊಳ್ಳೋಣ. ನೆಕ್ಸ್ಟ್ ಫೋಟೋಸ್, ಮೀಡಿಯಾಸ್ ಎಲ್ಲ ಪರ್ಮಿಷನ್ಸ್ ಕೇಳ್ತಿದೆ. ಇವಾಗ ಸದ್ಯಕ್ಕೆ ಏನೋ ಬೇಡ, ಸುಮ್ಮನೆ ನೋಡೋಣ ಯಾವ ಆಪ್ಷನ್ಸ್ ಇದೆ ಅಂತ. ಇದೇ ಬಂದು TV ಬಾಕ್ಸು, TV ಸೆಟಪ್ ಬಾಕ್ಸು, AC, ಫ್ಯಾನು, ಸ್ಮಾರ್ಟ್ ಬ್ಯಾಗ್ಸು. ಸೊ ಇನ್ನೂ ಹೆಚ್ಚು ಆಪ್ಷನ್ಸ್ ನಮಗೆ ಇದರಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಹಾಗೆ ನಾವು ಸೇವ್ ಮಾಡ್ಕೊಂಡು ನೋಡೋಣ ಯಾವ ಥರ ಇದೆ ಸ್ಕ್ರೀನು ಅಂತ. ಓಕೆ, ಇವಾಗ ನಾವು ಇಲ್ಲಿ ರೈಟ್ ಸೈಡ್ ಬಂದರೆ ಮೊಬೈಲ್ ರೈಟ್ ಸೈಡ್ ಬಂದು ನಮಗೆ ಕೊಟ್ಟಿದ್ದಾರೆ ಒಂದು ವಾಲ್ಯೂಮ್ ಅಪ್ ಬಟನು, ಡೌನ್ ಬಟನು, ಸೊ ಪವರ್ ಬಟನ್ ಕೊಟ್ಟಿದ್ದಾರೆ ಫ್ರೆಂಡ್ಸ್.
ಸೊ ಇದು 2 ಬಟನ್ ಮಾತ್ರ ಇಲ್ಲಿ ಕೊಟ್ಟಿದ್ದಾರೆ. ಇವಾಗ ನಿಮಗೆ ಸರಿಯಾಗಿ ಕಾಣಿಸುತ್ತೆ. ಸೊ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸಿದೆ ನಿಮಗೆ. ಸೊ ಮೇಲ್ಗಡೆ ಬಂದು ನಮಗೆ ಸೆನ್ಸಾರ್ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ, ನಮಗೆ ಟಿ ವಿ ಎಲ್ಲದರಲ್ಲಿ ರಿಮೋಟಾಗಿ ವರ್ಕ್ ಮಾಡ್ಬೋದು. ಸೊ ನಾನು ಯೂಸ್ ಮಾಡಿದ್ದೀನಿ ಆಲ್ರೆಡಿ. ಲೆಫ್ಟ್ ಸೈಡ್ ಬಂದು ಸಿಮ್ ಸ್ಲಾಟ್ ಕೊಟ್ಟಿದ್ದಾರೆ. ಈ ಸಿಮ್ ಸ್ಲಾಟಲ್ಲಿ ಬಂದು ನಮಗೆ ಏನು ಮಾಡಿದ್ದಾರೆ ಅಂತ 2 ಸಿಮ್ ಕಾರ್ಡು ವಿತ್ ಮೆಮೊರಿ ಕಾರ್ಡ್ ಆಪ್ಷನ್ಸ್ ಕೊಟ್ಟಿದ್ದಾರೆ. ನಮಗೆ ಬೇಕು ಅಂದರೆ ಇನ್ನೂ ಹೆಚ್ಚಿನ ಮೆಮೊರಿ ಕಾರ್ಡ್ನು ಸಹ ನಾವು ಇದರಲ್ಲಿ ಇನ್ಸರ್ಟ್ ಮಾಡ್ಕೊಬೋದು. ಅಲ್ಲಿ 64 GB ಇದೆ. ಸ್ಟೋರೇಜೇನೋ ಅಷ್ಟೇನೋ ಸಾಕು ಅನ್ಕೊತೀನಿ. ಇಲ್ಲ ನಿಮ್ಗೆ ಇನ್ನೂ ಬೇಕಂದರೆ ಮೆಮೊರಿ ಕಾರ್ಡ್ ಸಹ ಕೊಡ್ಬೋದು. ಡುವೆಲ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇವಾಗ ನೀವು ಆಲ್ರೆಡಿ ಮೇಲ್ಗಡೆ ಏನಿದೆ ನೋಡಿದರೆ ಸೆನ್ಸಾರ್ ನೋಡಿದ್ದೀರಾ. ಸೊ ನೆಕ್ಸ್ಟ್ ಆಗಿ ನಾವು ಇವಾಗ ಲೆಫ್ಟ್ ಸೈಡ್ ಸಹ ನೋಡಿದ್ದಾಯಿತು. ಇನ್ನೇನು ಫೋನ್ ಕೆಳಗಡೆ ಯಾವ ಥರ ಕೊಟ್ಟಿದ್ದಾರೆ ನೋಡೋಣ. ಫೋನ್ ಕೆಳಗಡೆ ಬಂದು ಒಂದು ಚಾರ್ಜಿಂಗ್ ಅಡಾಪ್ಟ್ರು, ಅದೇ ಚಾರ್ಜಿಂಗ್ ಹಾಕೋಕ್ಕೆ ಪಿನ್ ಕೊಟ್ಟಿದ್ದಾರೆ. ನೆಕ್ಸ್ಟು ಚಾರ್ಜಿಂಗ್ ಹಾಕೋಕ್ಕೆ ಪಿನ್ನು, ನೆಕ್ಸ್ಟ್ ಬಂದು ಇಯರ್ಫೋನ್ ಪ್ಲಗ್ ಹಾಕೊಳ್ಳೋಕ್ಕೆ. ಸೊ ನೆಕ್ಸ್ಟ್ ಸ್ಪೀಕರ್ ಕೊಟ್ಟಿದ್ದಾರೆ. ರೈಟ್ ಸೈಡ್ ಜಾಸ್ತಿ ಸ್ಪೀಕರ್ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಇನ್ನು ಯಾವ ಆಪ್ಷನ್ಸ್ ಇದೆ ಅಂತ ನಾವು ಹಾಗೆ ನೋಡ್ಕೊಂಡು ಹೋಗೋಣ ಒಂದೊಂದೇ. ಸೊ ನೀವು ಫುಲ್ಲು ಲೆಫ್ಟು ಬ್ಯಾಕು ಮೇಲ್ಗಡೆ ಕೆಳಗಡೆ ಎಲ್ಲ ನೋಡ್ಕೊಳ್ರಿ. ಸೊ ಡ್ಯುಯಲ್ ಕ್ಯಾಮ್ರಾ, ಫಿಂಗರ್ ಪ್ರಿಂಟ್ ಸಹ ಇದೆ. ಫೇಸ್ ಲಾಗು ಸಹ ಕೊಟ್ಟಿದ್ದಾರೆ ಇದರಲ್ಲಿ. ಸೊ ಡಬಲ್ ಆಪ್ಷನ್ಸ್ ಸಹ ಇದೆ. ಇದ್ರ ಪ್ರೈಸ್ ಬಂದು ನಾನು ನಿಮಗೆ ವೀಡಿಯೋ ಬಿಗಿನಿಂಗ್ ಹೇಳ್ಬೇಕಾಗಿತ್ತು. ಸೊ ನಾನು ವೀಡಿಯೋ ಎಂಡಿಂಗ್ ಇದ್ರ ಪ್ರೈಸ್ ಎಷ್ಟು ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ನಮಗೆ ಆ್ಯಪ್ಸ್, ಡಿಫಾಲ್ಟ್ಸ್ ಆ್ಯಪ್ಸ್, MIP ಎಲ್ಲ ಕೊಟ್ಟಿದ್ದಾರೆ. ಸೊ ನೋಡೋಣ ಇವಾಗ ನೆಕ್ಸ್ಟ್ನ ಬಂದು ಇವಾಗ ಒಂದೊಂದು ಆಪ್ಷನ್ಸ್ ನಾವು ನೋಡ್ಕೊಂಡು ಹೋಗೋಣ ಮೊಬೈಲ್ನಲ್ಲಿ. ಇವಾಗ ನಾವು ಮೊಬೈಲ್ನ ಸೆಟ್ಟಿಂಗ್ಸ್ ಆನ್ ಮಾಡ್ಕೊಳ್ಳೋಣ. ಸೆಟ್ಟಿಂಗ್ಸಲ್ಲಿ ಯಾವ ಫೀಚರ್ಸ್ ಕೊಟ್ಟಿದ್ದಾನೆ ನೋಡೋಣ. ಸೊ ನಾರ್ಮಲ್ ಫೀಚರ್ಸ್ ಸಹ ಇದೆ. ಡಿಜಿಟಲ್ MI ಅಕೌಂಟ್ ಎಲ್ಲ ಇದೆ. ಇವಾಗ ನಾವು ಅಬೌಟ್ ಫೋನ್ ಕ್ಲಿಕ್ ಮಾಡ್ಕೊಳ್ಳೋಣ. ಅಬೌಟ್ ಫೋನಲ್ಲಿ ನಮಗೆ ಈ ಡಿವೈಸ್ ಬಗ್ಗೆ ಫುಲ್ ಡೀಟೇಲ್ಸ್ ಯಾವ ಥರ ಇದೆ ಅಂತ ನಾವು ಒಂದೊಂದು ನೋಡೋಣ. ಡಿವೈಸ್ ನೇಮ್ ಬಂದು ರೆಡ್ಮಿ, ಮಾಡಲ್ Redmi 8, MIUI ವರ್ಷನ್ ಬಂದು 11 ಇದೆ. ಆ್ಯಂಡ್ರಾಯ್ಡ್ ವರ್ಷನ್ ಸಹ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಂದು ಆ್ಯಂಡ್ರಾಯ್ಡ್ ಸೆಕ್ಯೂರಿಟಿ ಪ್ಯಾಚ್ ಲೆವೆಲ್ ಎಲ್ಲ ಕೊಟ್ಟಿದ್ದಾರೆ. ನೆಕ್ಸ್ಟ್ ಸ್ಟೋರೇಜ್ 64 GB ಇದೆ. ಇವಾಗ ನೀವು ನೋಡ್ತಿದ್ದೀರಾ ಹಾಗೆ. ಸೊ ನೀವು ಸಹ ರೀಡ್ ಮಾಡ್ಕೊಬೋದಾಗಿ ನೋಡ್ತಾ ಇವಾಗ ಹಾಗೆ ಒಂದೇ ನೋಡ್ತಾ ಇರೋಣ. ಸೊ ನೆಕ್ಸ್ಟ್ ಆಲ್ ಸ್ಪೇಸ್, ಬ್ಯಾಕಪ್, ರಿಸೆಪ್ಟ್ ಎಲ್ಲ ಕೊಟ್ಟಿದ್ದಾರೆ. ಸ್ಟೋರೇಜ್ ಬಂದು 64 GB ಕೊಟ್ಟಿದ್ದಾರೆ. ಅದೇ ಬಂದು ನಮಗೆ ಸಿಸ್ಟಮ್ ಬಂದು ಎಷ್ಟು ತಗೊಂಡಿದೆ ಅಂದರೆ ಆಲ್ರೆಡಿ 11 GB ಸಿಸ್ಟಮ್ ತೊಗೊಂಡಿದೆ. ಅದೇ ಆ್ಯಪ್ಸು ನಮಗೆ ಎಕ್ಸೆಟ್ರಾ ಬೇಕಾಗಿರೋಂಥ ಎಲ್ಲ ಫೀಚರ್ಸ್ಗೂ ಸಹ ತೊಗೊಂಡಿದೆ. ಹಾಗೆ ನೀವು ನೋಡ್ತಾ ಇದ್ದೀರಾ. ನೆಕ್ಸ್ಟ್ ಬಂದು ಕ್ಯಾಮ್ರಾ ಫೀಚರ್ ನಾವು ಲಾಸ್ಟ್ ಎಕ್ಸ್ಪ್ಲೇನ್ ಮಾಡೋಣ. ಇವಾಗ ಒಂದೊಂದೇ ಆಪ್ಷನ್ ನೋಡ್ತಿದ್ದೀರಾ. ಸೊ ನಿಮಗೆ ಗೊತ್ತಿರುತ್ತೆ. ನೆಕ್ಸ್ಟ್ ಲೀಗಲ್ ಇನ್ಫಾರ್ಮೇಷನ್ಸ್ ಎಲ್ಲ ಇದೆ ಕೊಟ್ಟಿದ್ದಾರೆ. ನಮಗೆ ಲೈಸೆನ್ಸ್ ಯಾವ ಥರ ಇದೆ ಎಲ್ಲ ಆಪ್ಷನ್ಸ್ ಸಹ ಇದೆ ಕೊಟ್ಟಿದ್ದಾರೆ. ಇವಾಗ ನಾವು ಬ್ಯಾಕ್ ಬಂದ್ಕೊಳ್ಳೋಣ. ಓಕೆ, ಎಲ್ಲ ಆಪ್ಷನ್ಸ್ ಸಹ ಇದೆ. ಆಪ್ಷನ್ಸ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಅವರೇಜಾಗಿ ಹೇಳ್ಬೇಕಂದ್ರೆ ಸೂಪರಾಗಿದೆ ಮೊಬೈಲು. ಓವರ್ ನೆಕ್ಸ್ಟ್ ಫಿಂಗರ್ ಪ್ರಿಂಟ್ ಕೊಟ್ಟಿದ್ದಾರೆ. ಫಿಂಗರ್ ಪ್ರಿಂಟ್ ಇಮಿಡಿಯೇಟ್ ಆ್ಯಕ್ಟಿವ್ ಆಗ್ತಿದೆ. ಇದು ನಿಮ್ಗೆ ವೀಡಿಯೋದಲ್ಲಿ ತೋರಿಸೋಕ್ಕಾಗಿಲ್ಲ. ಸೊ ನೆಕ್ಸ್ಟ್ ನಾನು ತೋರಿಸ್ತೀನಿ ನಿಮ್ಗೆ ಯಾವುದೋ ಇದೆ ಅಂತ. ಸೊ ನೆಕ್ಸ್ಟ್ ಸರ್ಚ್ ಆಪ್ಷನ್ಸಲ್ಲಿ ಸುಮ್ಮನೆ ನಾವು ಸರ್ಚ್ ಮಾಡಿ ನೋಡೋಣ ಕೀಬೋರ್ಡ್ ಯಾವ ಥರ ಸ್ಪೀಡ್ ಇದೆಯಾ, ಸೊ ಸ್ಲೋ ಇದೆ ಟೈಪಿಂಗ್ ಅಂತ. ಸೊ ನಾನು ಸರ್ಚ್ ಮಾಡ್ತಾಯಿದ್ದೀನಿ. ಸೊ ಕೀಬೋರ್ಡೆಲ್ಲ ಸ್ಪೀಡ್ ಚೆನ್ನಾಗಿದೆ, ಚೆನ್ನಾಗಿ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಕೀಬೋರ್ಡ್ ಸ್ಪೀಡೆಲ್ಲ. ಸೊ ನೀವು ಒಂದೊಂದೇ ನೋಡ್ತಿದ್ದೀರಾ. ನೆಕ್ಸ್ಟ್ ಇವಾಗ ನಾವು ಬ್ಯಾಕ್ ಬರೋಣ. ಬ್ಯಾಕಲ್ಲಿ ಇವಾಗ ನಾವು ಮೊಬೈಲ್ ಮೈನ್ ಅಂದ್ರೆ ಕ್ಯಾಮ್ರಾ, AI ಕ್ಯಾಮ್ರಾ ಸಹ ಕೊಟ್ಟಿದ್ದಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಕ್ಯಾಮ್ರಾ ಇದರಲ್ಲಿದೆ. ಸೊ ನನಗೆ ನೋಡೋಣ. ಡುವೆಲ್ ಕ್ಯಾಮ್ರಾ ಇದೆ. ಫಸ್ಟ್ ಬಂದು 12 MP, ಸೆಕೆಂಡ್ ಬಂದು 2 MP ಕ್ಯಾಮ್ರಾ ಕೊಟ್ಟಿದ್ದಾರೆ. ಇದರಲ್ಲಿ ನಮ್ಗೆ ಒಂದೊಂದು ಮೋಡ್ ಸಹ ಕೊಟ್ಟಿದ್ದಾರೆ. ಪೋರ್ಟ್ರೇಟ್ ಮೋಡ್ ಕೊಟ್ಟಾರೆ ನೋಡಿ. ಇವಾಗ ಪೋರ್ಟ್ರೇಟ್ ಮೋಡ್ ಕನೆಕ್ಟ್ ಆಗ್ತಿದೆ. ನೆಕ್ಸ್ಟ್ ಪ್ರೋ ಮೋಡ್ ಕೊಟ್ಟವ್ರೆ. ಹಾಗೆ ಫೋಟೋಸು, ವೀಡಿಯೋಸು ಒಂದಷ್ಟು ಸಹ ಕೊಟ್ಟಿದ್ದಾರೆ. ಇದು ಮೇಯ್ನ್ಲಿ ಒಂದು ಆಪ್ಷನ್ಸ್ ಕೊಟ್ಟವ್ರೆ. ಹಾಗೆ ಹೇಳ್ತೀನಿ ನೋಡಿ. ಸೊ ಇವಾಗ ನಾನು ಫೋಟೋಗೆ ಆನ್ ಮಾಡ್ಕೊತೀನಿ. ನೆಕ್ಸ್ಟ್ ವೀಡಿಯೋ. ನೆಕ್ಸ್ಟ್ ಇದು ಬಂದು ಮೇಯ್ನ್ ಬಂದು ಗೂಗಲ್ ಲೆನ್ಸ್ ಆಪ್ಷನ್ಸ್ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಸೊ ಗೂಗಲ್ ಲೆನ್ಸ್ ಆಪ್ಷನ್ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಇದ್ರ ಬಗ್ಗೆ ಇನ್ನೂ ಏನಿಲ್ಲ ಅವಶ್ಯಕತೆ ಏನಿರಲ್ಲ ನಿಮಗೆ. ಗೂಗಲ್ ಲೆನ್ಸ್ ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ಇದು ನಂಗೆ ತುಂಬ ಇಷ್ಟ ಆಯಿತು ಈ ಮೊಬೈಲಲ್ಲಿ ಗೂಗಲ್ ಲೆನ್ಸ್ ಕೊಟ್ಟಿರೋ ಆಪ್ಷನು. ಸೊ ನಾವು ಬ್ಯಾಕ್ ಬರೋಣ ಇವಾಗ. ಸೊ ಓವರಾಲ್ ಮೊಬೈಲ್ ಹೇಳ್ಬೇಕಂದ್ರೆ ಸಕ್ಕತ್ತಾಗಿದೆ, ಸೂಪರಾಗಿದೆ. ಒಂದು ಆವರೇಜ್ ಮೊಬೈಲ್ ನೀವು ಪರ್ಚೇಸ್ ಮಾಡಬೇಕಂದ್ರೆ ಈ ಮೊಬೈಲ್ ನೀವು ಪರ್ಚೇಸ್ ಮಾಡ್ಬೋದು ಫ್ರೆಂಡ್ಸ್. ಸೊ ಇವಾಗ ನಾನು ಮೊಬೈಲ್ ಪ್ರೈಸ್ ಹೇಳ್ತೀನಿ. ಮೊಬೈಲ್ ಪ್ರೈಸ್ ಬಂದು 10,500. ಇದರಲ್ಲಿ ಏನು ಆಪ್ಷನ್ ಅಂದರೆ ನಮಗೆ 64 GB 4 GB ರ್ಯಾಮ್ ಕೊಟ್ಟಿದ್ದಾರೆ. ಸೊ ಅಲ್ಲಿಗೆ ನಮಗೆ ಸ್ಟೋರೇಜ್ ಬೇಕು, ಸ್ಟೋರೇಜ್ ಮೈನ್ ಅನ್ನೋರಿಗೆ ಈ ಮೊಬೈಲ್ ಸೂಪರ್ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.